ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಬೇಸಿಗೆ ಶುರುವಾಗಿದೆ, ತಂಪಾದ ಪಾನೀಯಗಳನ್ನು ಕುಡಿಬೇಕು ಅನಿಸ್ತಿರತ್ತೆ ಅಲ್ವಾ? ಇಲ್ಲಿದೆ ನೋಡಿ ಹೆಲ್ದಿಯಾದ ಮ್ಯಾಂಗೋ ಸೋಲ್ಕಡಿ ರೆಸಿಪಿ. ತುಂಬಾ ರಿಫ್ರೆಶಿಂಗ್ ಆಗಿರುವ ಡ್ರಿಂಕ್ ಇದು. 1 ಲೀಟರ್ ಅಳತೆಯಲ್ಲಿ ಮಾಡ್ತಿರೋದು. ಮಿಕ್ಸರ್ ಜಾರಿಗೆ ಅರ್ಧ ಕಪ್ ಹಸಿ ತೆಂಗಿನ ತುರಿ, ಅರ್ಧ ಕಪ್ ಹದವಾಗಿ ಹುಳಿಯಾದ ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿ ನಾನಿಲ್ಲಿ ತಗೊಂಡಿರೋದು, 1 ಚಮಚ ಉಪ್ಪು, ಅರ್ಧ ಇಂಚು ಶುಂಠಿ, ಒಂದೇ ಒಂದು ಹಸಿಮೆಣಸಿನಕಾಯಿ. ಇವಿಷ್ಟನ್ನು ಮೊದಲಿಗೆ ಹಾಕಿ ಪೌಡರ್ ಮಾಡಿ ನಂತರ ಅರ್ಧ ಲೀಟರ್ ನೀರು ಹಾಕಿ ಅರಿಬೇಕು. 30 ಸೆಕೆಂಡ್ಸ್ ಬ್ಲೆಂಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಶೋಧಿಸ್ಕೊಳ್ಬೇಕು. ಇದರಲ್ಲಿರುವಂತಹ ತೆಂಗಿನಕಾಯಿ ಹಾಗೂ ಮಾವಿನಕಾಯಿಯ ಅಂಶವನ್ನು ಪೂರ್ತಿಯಾಗಿ ಹಿಂಡಿ ತೆಗಿಬೇಕು. ನಂತರ ಜಿಗಟೇನಿದೆ ಅದನ್ನು ಪುನಃ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅರ್ಧ ಲೀಟರ್ ನೀರು ಸೇರಿಸಿ ಪುನಃ 30 ಸೆಕೆಂಡ್ಸ್ ಬ್ಲೆಂಡ್ ಮಾಡಿ ಪೂರ್ತಿಯಾಗಿ ರಸವನ್ನು ಹಿಂಡಿ ತೆಗಿಬೇಕು. ಸಾಮಾನ್ಯ ನೀರು ಮಜ್ಜಿಗೆ ಯಾವ ಹದದಲ್ಲಿರತ್ತೆ ಆ ಹದಕ್ಕೆ ಇರಲಿ, ತುಂಬಾ ನೀರಲ್ಲ, ಈ ಹದದಲ್ಲಿ ರೆಡಿ ಮಾಡಿಕೊಂಡು ಕತ್ತರಿಸಿರುವ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಗ್ಲಾಸಿಗೆ ಹಾಕ್ಕೊಂಡು ಐಸ್ ಕ್ಯೂಬ್ಸ್ ಅನ್ನು ಸೇರಿಸಿ ಕುಡಿಯೋದು ಅಷ್ಟೇ. ಗೋವಾ, ಮಹಾರಾಷ್ಟ್ರದಲ್ಲಿ ಪುನರ್ಪುಳಿಯನ್ನು ಬಳಸಿ ಈ ಸೋಲ್ಕಡಿಯನ್ನು ಮಾಡೋದು. ಒರಿಜಿನಲ್ ಸೋಲ್ಕಡಿಗೆ ಸಣ್ಣ ಟ್ವಿಸ್ಟ್ ಕೊಟ್ಟು ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಖಂಡಿತ ಟ್ರೈ ಮಾಡಿ ನೋಡಿ, ಇಷ್ಟ ಆಗತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.